ವೆಲ್ಕಮ್ ಬ್ಯಾಕ್ ಟು ಕೆ ಬಿ ವರ್ಲ್ಡ್. ಇದು ಕುಕಿಂಗ್ ವಿತ್ ಐರಾ ಅಲ್ಲ. ನವರಾತ್ರಿಯ ಮೊದಲನೇ ದಿನ ಪ್ರಸಾದ ಪ್ರಿಪೇರ್ ಮಾಡ್ತಿದ್ದೀನಿ. ಇಲ್ಲಿ ನನ್ನ ಮಗಳು ಪೂಜೆ ಮಾಡೋ ಟೈಮಲ್ಲಿ ಓಂ ಭೀಮ್ ಬೂಮ್ ಮಂತ್ರ ಹೇಳ್ತೀನಿ, ನಾನು ಬರ್ತೀನಿ ವಿಡಿಯೋ ಅಲ್ಲಿ ಅಂತ ಹೇಳ್ತಿದ್ದಾಳೆ. ಸರಿ, ಇವತ್ತು ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಪೂಜಿಸ್ತೀವಿ. ಆಕೆಗೆ ತುಪ್ಪದ ನೈವೇದ್ಯವನ್ನು ನೀಡಿದ್ರೆ ತುಂಬ ಒಳ್ಳೆಯದು. ನಾನೇನು ಮಾಡ್ತಿದ್ದೀನಿ, ಮನೇಲಿ ಮಾಡಿರೋ ತುಪ್ಪದಲ್ಲೇ ಖಾರ ಪೊಂಗಲ್ ಮಾಡಿ ಪ್ರಸಾದವಾಗಿ ನೀಡ್ತಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊತಾ ದೇವಿ ಬಗ್ಗೆ ಸ್ವಲ್ಪ ನಂಗೆ ಗೊತ್ತಿರೋದು ನಾನು ಶೇರ್ ಮಾಡ್ತೀನಿ. ಮೊದಲಿಗೆ ಬಾಣಲಿಯಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆನ ಗೋಲ್ಡನ್ ಬ್ರೌನ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊತೀವಿ. ಆಮೇಲೆ ಅದು ತಣ್ಣಗಾದಮೇಲೆ ಬೌಲಲ್ಲಿ ಸ್ವಲ್ಪ 2 ಸಲ ನೀರು ಹಾಕಿ ತೊಳೆದು ಅದನ್ನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ 2 ರಿಂದ 3 ವಿಜಿಲ್ ಹಾಕ್ಸ್ಕೊತೀನಿ. ವಿಜಿಲ್ ಆದಮೇಲೆ ಒಗ್ಗರಣೆಗೆ ಬಾಣಲಿ ತೊಗೊಂಡು ಹೇಳಿದ್ನಲ್ಲ, ಹಸು ತುಪ್ಪ ಮನೇಲಿ ಪ್ರಿಪೇರ್ ಮಾಡಿರೋದು 4 ರಿಂದ 5 ಸ್ಪೂನ್, ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಮೆಣಸು ಪ್ಲಸ್ ಅದ್ರ ಜೊತೆಗೆ ಕರಿಬೇವು ಹಾಕಿ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ರೋಸ್ಟ್ ಆದಮೇಲೆ ಅದೇ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಆದ ಶುಂಠಿ ಹಾಕಿ ಅದನ್ನು ರೋಸ್ಟ್ ಮಾಡಿ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕಲಿಸ್ತೀರಿ. ಆಮೇಲೆ ಫ್ಲೇವರ್ಸ್ಗೋಸ್ಕರ ಸ್ವಲ್ಪ ಗೋಡಂಬಿ ಬಾದಾಮಿ ಕೂಡ ಹಾಕ್ತಿದ್ದೀನಿ. ಇದು ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ಸಿಕ್ಕಿ ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನೆಲ್ಲ ಬೆಂದಿರೋ ಅಕ್ಕಿ ಮತ್ತು ಬೇಳೆಯಲ್ಲಿ ಕಲಿಸಿದ್ರೆ ನಮ್ಮ ಬಿಸಿ ಬಿಸಿಯಾದ ಟೇಸ್ಟಿ ಪೊಂಗಲ್ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡ್ಕೊತಿದ್ದೀನಿ. ಇದು ನನ್ನ ಪೊಂಗಲ್ ರೆಸಿಪಿ. ಈಗ ನಾನು ಸ್ವಲ್ಪ ಶೈಲಪುತ್ರಿ ದೇವಿ ಬಗ್ಗೆ ಸ್ವಲ್ಪ ನಂಗೆ ಗೊತ್ತಿರೋದು ನಾನು ಹೇಳ್ತೀನಿ. ಈಕೆ ಯಾರು ಅಂದರೆ ಪರ್ವತರಾಜನ ಮಗಳು. ಈಕೆ ಇನ್ನೊಂದು ಹೆಸರು ಪಾರ್ವತಿ ದೇವಿನೂ ಅಂತಾರೆ. ಈಕೆ ಸತಿಯ ಪುನರ್ಜನ್ಮ. ಸತಿ ಎಲ್ಲರಿಗೂ ಗೊತ್ತಾಗೆ ದಕ್ಷ ಮಹಾರಾಜನ ಮಗಳು. ಈಕೆ ತನ್ನ ತಂದೆ ಮಾಡಿದ ಅವಮಾನ ತಾಳಲಾರದೆ, ತನ್ನ ಗಂಡನ ಅವಮಾನ ತಾಳಲಾರದೆ, ಅದೇ ಶಿವಂದು, ಈಕೆ ಏನು ಮಾಡ್ತಾಳೆ, ತನ್ನ ತಂದೆ ಮಾಡ್ತಿರೋ ಹೋಮದಲ್ಲೇ ಹಾರಿ ಆತ್ಮಾಹುತಿ ಮಾಡ್ಕೊತಾಳೆ. ಅದನ್ನು ಕಂಡ ಶಿವ ರುದ್ರ ತಾಂಡವ ಮಾಡಿ ತುಂಬ ವರ್ಷಗಳ ಕಾಲ ತಪಸ್ಸೆಗೆ ಹೊರಟೋಗ್ತಾನೆ. ಆ ಶಿವನಿಗಾಗಿಯೇ ಪುನರ್ಜನ್ಮ ಪಡೆದ ಪಾರ್ವತಿಯೇ ನಮ್ಮ ಶೈಲಪುತ್ರಿ. ಈಕೆ ಶಾಂತಿ ಮತ್ತು ಪವಿತ್ರತೆಯ ಸಂಕೇತ ಆಗಿರ್ತಾಳೆ. ಇದು ಚಿಕ್ಕ ಸ್ಟೋರಿ ನನಗೆ ಗೊತ್ತಿರೋದು. ನಾವು ಅದಕ್ಕೆ ಇಲ್ಲಿ ಪೊಂಗಲ್ ಕೂಡ ರೆಡಿ ಆಗಿದೆ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ದೇವರಿಗೆ ನೈವೇದ್ಯ ನೀಡ್ತೀವಿ. ಇದರ ಜೊತೆ ನನಗೆ ಗೊತ್ತಿರೋ ಒಂದು ಚಿಕ್ಕ ಶ್ಲೋಕ ಹೇಳಿ ಈ ವಿಡಿಯೋನ ಎಂಡ್ ಮಾಡೋಣ ಅನ್ಕೋತಿದ್ದೀನಿ. ವಂದೇ ವಾಂಛಿತಲಾಭಾಯ ಚಂದ್ರಾರ್ಧಕೃತ ಶೇಖರಂ ವೃಷರೂಢಂ ಶೂಲಧಾರಂ ಶೈಲಪುತ್ರಿಂ ಯಶಸ್ವಿನಿ. ಎಲ್ಲರಿಗೂ ಶೈಲಪುತ್ರಿ ದೇವಿ ಶಾಂತಿ ಅನ್ನೋದು, ಎಲ್ಲರ ಜೀವನದಲ್ಲೂ ಶಾಂತಿ ಅನ್ನೋದಿರಲಿ ಅಂತ ಕೋರ್ಕೊಂತ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕೆ ಬಿ ವರ್ಲ್ಡ್. ಇದೇ ರೀತಿ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಬಯಸ್ತಾ, ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್. ಸೂಪರ್. ಹಿಂಗೆ ಮಾಡಿ